ಅನೇಕ ಮಾಫಿಯಾಗಳಿಗೆ ವಿದ್ಯಾರ್ಥಿಗಳು ಇವತ್ತು ಆಕರ್ಷಿತರಾಗ್ತಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಭಾಳ ಮಾಫಿಯಾಗಳು ನಮ್ಮ ನಡುವೆ ಇವತ್ತು ಸಕ್ರಿಯವಾಗಿದ್ದಾವೆ. ಆತಂಕ ಪಡಬೇಕಾಗಿರ್ತಕ್ಕಂಥ ಮಾಫಿಯಾ ಯಾವುದಪ್ಪ ಅಂತ ಹೇಳಿದ್ರೆ ಈ ಡ್ರಗ್ಸ್ಗಳು, ಮಾದಕ ದ್ರವ್ಯಗಳು ನಮ್ಮ ಮೊನ್ನೆ ನೋಡಿ ನಮಗೆ ಆಶ್ಚರ್ಯ ಆಗ್ಬಿಡ್ತು. ಮೈಸೂರೊಳಗೆ ಮಾದಕ ದ್ರವ್ಯಗಳನ್ನು ಮಾಡೋದಕ್ಕೆ ಒಂದು ಫ್ಯಾಕ್ಟ್ರಿನೇ ಮಾಡಿದ್ರು ಅಂತಂದ್ರೆ ಎಷ್ಟು ನಮ್ಮ ಸಮಾಜ ನೈತಿಕವಾಗಿ ಅಧಪತನ ಕೀಳ್ತಾ ಇದೆಯಲ್ಲ, ಆ ಮಾಫಿಯಾ ಶಕ್ತಿಗಳು ಎಷ್ಟು ಸಕ್ರಿಯವಾಗ್ತಿದಾವಲ್ಲ ಅನ್ನುವಂಥದ್ದು ನಮಗೆ ಆಶ್ಚರ್ಯ ಮತ್ತು ಬೇಸರ ಆಯಿತು. ಅಂಥ ಒಂದಿಷ್ಟು ಶಕ್ತಿಗಳು ಯುವಕರನ್ನು ಮತ್ತು ವಿದ್ಯಾರ್ಥಿಗಳನ್ನು ಕೇಂದ್ರವಾಗಿಟ್ಟುಕೊಂಡು ಅವರನ್ನು ಸೆಳೆಯೋದ್ರ ಮೂಲಕವಾಗಿ ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಂಡು ಹೋಗ್ತಾ ಇರುವಂಥ ಒಂದು ಸಂದರ್ಭದೊಳಗೆ ನಾವೆಲ್ಲ ಇದ್ದೀವಿ. ಅದ್ರ ಜೊತೆಯಲ್ಲಿ ಈ ಥರದ ಮಾದಕ ವ್ಯಸನಗಳು ಅನ್ನುವಂಥ ಒಂದು ಮಾಫಿಯಾ ಆದರೆ, ಇನ್ನೊಂದು ಮಾಫಿಯಾ, ಭಾಳ ಕೆಟ್ಟ ಮಾಫಿಯಾ ಏನಿದೆಯಪ್ಪ ಅಂತಂದರೆ ಜೂಜು ಅಡ್ಡೆಗಳು. ಈ ಜೂಜು ಅಡ್ಡೆಗಳು ಏನಿದಾವಲ್ಲಿ ಅವು ಎಲ್ಲಿಗೂ ಹೋಗಬೇಕಾಗಿಲ್ಲ. ಹಿಂದೆಲ್ಲ ಜೂಜಾಡಬೇಕು ಅಂತಂದರೆ ಕದ್ದು ಮುಚ್ಚಿ ಹೋಗಿ ಜೂಜಾಡ್ತಾ ಇದ್ರು. ಎಲ್ಲಾದರೂ ದೂರದಲ್ಲಿ ಬುಲೆಟ್ ಬೈಕ್ ಸೌಂಡ್ ಕೇಳ್ತು ಅಂದರೆ ಪೊಲೀಸ್ ಬಂದರು ಅಂದರೆ ಎದ್ದು ಓಡೋಗಿ ಬಿಡ್ತಾಯಿದ್ರು ಎಷ್ಟೋ ಜನ ಜೂಜಾಡ್ತಕ್ಕಂಥವ್ರು. ಅಂಥ ಕಾಲ ಹೋಯ್ತು ಈಗ. ಇವತ್ತೇನಿದ್ರು ಜೂಜಾಡೋದಕ್ಕೆ ಭಾಳ ಎಲ್ಲೋ ಕದ್ದು ಮುಚ್ಚಿ ಹೋಗಬೇಕಾಗಿಲ್ಲ. ನಿಮ್ಮ ಕೈಲಿ ಒಂದು ಮೊಬೈಲ್ ಫೋನ್ ಇದ್ರೆ ಸಾಕು, ಜೂಜು ಆರಾಮಾಗಿ ಆಡಿಬಿಡ್ಬೋದು ನೀವೆಲ್ಲ. ನೀವು ಯೂಟ್ಯೂಬಲ್ಲಿ ನಮಗೆ ಅಡ್ವರ್ಟೈಸ್ ಬರ್ತಿದ್ದಾವೆ ಮಾರೇರಾ. ಯೂಟ್ಯೂಬ್ನಲ್ಲಿ ಏನಾರು ಒಂದು ಒಳ್ಳೇದು ನೋಡೋಣ ಅಂತಂದರೆ ನೀವು ರಮ್ಮಿ ಆಡ್ರಿ ಅಂತ ನಮಗೆ ಅಡ್ವರ್ಟೈಸ್ಮೆಂಟ್ ಬರ್ತಾಯಿದ್ವಿ. ನಮ್ಮ ತನಕನೂ ಕೂಡ ಅಡ್ವರ್ಟೈಸ್ಮೆಂಟ್ಗಳು ಬರ್ತಿದ್ದಾವೆ ಅಂತಂದರೆ, ಪತ್ರಿಕೆಗಳ ಮುಖಪುಟದಲ್ಲಿ ಭಾಳ ದೊಡ್ಡ ಸೆಲೆಬ್ರಿಟಿಗಳು, ತಾರಾಮೆರುಗಿರ್ತಕ್ಕಂಥ ನಾಯಕರುಗಳು, ಅವರುಗಳು ಕೂಡ ಅದರ ಜಾಹೀರಾತು ಕೊಟ್ಟು ರಮ್ಮಿ ಆಡ್ರಿ ಅಂತಾರೆ ಅಂತಂದರೆ, ಜೂಜಾಡ್ರಿ ಅಂತ ಹೇಳ್ತಾರೆ ಅಂತಂದರೆ, ಅದು ಎಷ್ಟು ದೊಡ್ಡ ಒಂದು ವ್ಯಸನ ಅನ್ನೋದನ್ನು, ಅದು ಎಷ್ಟು ದೊಡ್ಡ ಮಾಫಿಯಾಗಿ ಪರಿವರ್ತನೆ ಆಗೋದನ್ನು ಆಗಿದೆ ಅನ್ನೋದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ವಿಶೇಷವಾಗಿ ಯುವ ಜನತೆ, ವಿಶೇಷವಾಗಿ ವಿದ್ಯಾರ್ಥಿಗಳು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಮನೆಯಲ್ಲಿ ತಂದೆ ತಾಯಿಗಳು ಕಷ್ಟ ನೋಡೋಕ್ಕಾಗ್ದೇ ಈ ಜೂಜಾಡಿಬಿಟ್ರೆ ನಮಗೆ ಇನ್ನೊಂದಿಷ್ಟು ಹಣ ಬರ್ಬೋದೇನೋ ಅನ್ನುವಂಥ ಒಂದು ವ್ಯಾಮೋಹಕ್ಕೆ ಒಳಗಾಗಿ ಸಾಲ ಸೋಲಗಳನ್ನು ಮಾಡಿಕೊಳ್ತಾ ಅಂಥ ಜೂಜುಗಳಿಗೆ ದಾಸರಾಗಿ ತಮ್ಮ ಇಡೀ ಜೀವನವನ್ನು ಹಾಳು ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ನಮ್ಮ ಕಣ್ಣೆದುರಿಗೇನೆ ಎಷ್ಟೋ ಜನ ಹುಡುಗರು, ಯುವಕರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ದುಡ್ದಿರ್ತಕ್ಕಂಥ ಹಣವನ್ನು, ಮನೆಯಲ್ಲಿ ತಂದೆ ತಾಯಿಗಳು ದುಡ್ದಿರ್ತಕ್ಕಂಥ ಹಣವನ್ನು, ಹೆಂಡತಿ ಮಕ್ಕಳ ಮೈ ಮೇಲೆ ಇರ್ತಕ್ಕಂಥ ಒಡವೆಗಳನ್ನೆಲ್ಲವನ್ನು ಕೂಡ ಖರ್ಚು ಮಾಡಿಕೊಂಡು ಜೂಜಾಡಿಕೊಂಡು ಬೀದಿಗೆ ಬಿದ್ದಿರ್ತಕ್ಕಂಥ ಉದಾಹರಣೆಗಳು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಥರದಲ್ಲಿ ಆನ್ಲೈನ್ ಜೂಜು ಅಡ್ಡೆಗಳು ಏನಿದಾವಲ್ಲ, ರಮ್ಮಿ ಆಡ್ರಿ ಅಂತೇಳಿ ಮತ್ತು ಮತ್ತೊಂದು ಆಡ್ರಿ ಅಂತೇಳಿ ಏನು ಬರ್ತಿದ್ದಾವಲ್ಲ, ಅಂಥ ಎಲ್ಲ ಜೂಜು ಅಡ್ಡೆಗಳ ಬಗ್ಗೆನೂ ಕೂಡ ನೀವು ಅತ್ಯಂತ ಜಾಗರೂಕರಾಗಿದ್ದುಕೊಂಡು ಅವುಗಳನ್ನು ಬ್ಲಾಕ್ ಮಾಡುವಂಥ ಒಂದು ರೀತಿ ನೀತಿಗಳನ್ನು ರೂಢಿಸ್ಕೊಳ್ಬೇಕಾಗ್ತದೆ. ಇಲ್ಲಪ್ಪ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮ್ಮ ಭವಿಷ್ಯ ಅಲ್ಲೇ ಹಾಳಾಗೋಗುತ್ತೆ. ಆ ದೃಷ್ಟಿಯಿಂದ ಈ ಥರದ ಮಾಫಿಯಾಗಳಿಗೆ ಒಳಗಾಗಲಾರ್ದಂಗೆ ಅತ್ಯಂತ ಶ್ರದ್ಧೆಯಿಂದ ನಮ್ಮ ಮುಂದೆ ಭಾಳ ದೊಡ್ಡ ಬದುಕಿನ ಗುರಿ ಇದೆ. ಆ ಗುರಿಯನ್ನು ಸಾಧಿಸಬೇಕಾಗಿರ್ತಕ್ಕಂಥ ಛಲವನ್ನು ಇಟ್ಟುಕೊಂಡು ಆ ದಾರಿ ಒಳಗೆ ನಡೆಯುವಂಥ ಸಂಕಲ್ಪ ಮಾಡಿಕೊಂಡು ಸಮಯದ ಅಪವ್ಯಯವನ್ನು ಮಾಡಲಾರ್ದಿರುವ ಹಾಗೆ ಸಾಧನೆ ಮಾಡಿಕೊಳ್ತಾ ಹೋದರೆ ಖಂಡಿತವಾಗಿ ಒಳ್ಳೆಯ ಬದುಕನ್ನು, ಭವಿಷ್ಯವನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಬ್ಬ ದಾರ್ಶನಿಕವನ್ನು ಮಾತು ಹೇಳ್ತಾನೆ, ನಿನಗೆ ಭವಿಷ್ಯ ಭಾಳ ಚೆನ್ನಾಗಿರಬೇಕು ಅಂತಂದರೆ ನಾವು ಫ್ಯೂಚರ್ನ ಬ್ರೈಟ್ ಆಗಿರಬೇಕು ಅಂತ ಹೇಳ್ತೀವಲ್ಲ, ಫ್ಯೂಚರ್ ಬ್ರೈಟ್ ಆಗಿರಬೇಕು, ನಮ್ಮ ಫ್ಯೂಚರ್ ಬೆಸ್ಟ್ ಆಗಿರಬೇಕು ಅಂತ ನಾವೆಲ್ಲ ಬಯಸ್ತೀವಿ. ಆದರೆ ಬ್ರೈಟ್ ಆಗಿರಬೇಕು, ಬೆಸ್ಟ್ ಆಗಿರಬೇಕು ಅಂತ ಬಯಸುವಂಥ ಸಂದರ್ಭದೊಳಗೆ ಫ್ಯೂಚರ್ ಚೆನ್ನಾಗಿರಬೇಕು ಅಂತ ಬಯಸೋರು ಇವತ್ತು ಹೆಂಗಿದ್ದೀವಿ ಅನ್ನೋದು ನಾವು ಯೋಚನೆ ಮಾಡಬೇಕು. ನಮಗೆ ಫ್ಯೂಚರ್ ಚೆನ್ನಾಗಿರಬೇಕು ಅಂತ ಬಯಸಿದರೆ ಪ್ರೆಸೆಂಟನ್ನು ಕೂಡ ಅಷ್ಟೇ ಚೆನ್ನಾಗಿಟ್ಟುಕೊಳ್ಳುವಂಥ ಒಂದು ಸಂದರ್ಭಗಳನ್ನು ನಿರ್ಮಾಣ ಮಾಡಿಕೊಳ್ಬೇಕಾಗುತ್ತೆ. ಒಂದು ಮಾತು ಏನಪ್ಪ ಆಂಗ್ಲ ಭಾಷೆ ಒಳಗೆ ಅದನ್ನು ಹೇಳೋದಾದರೆ, ಇಫ್ ಯು ವಾಂಟ್ ಎ ಬ್ರೈಟ್ ಫ್ಯೂಚರ್ ಬಿ ಬ್ರೈಟರ್ ಇನ್ ಪ್ರೆಸೆಂಟ್ ಅಂತೇಳಿ. ನೀನು ಬ್ರೈಟ್ ಫ್ಯೂಚರ್ ಬೇಕು ಅಂತ ಹೇಳಿದ್ರೆ ಬ್ರೈಟರ್ ಆಗಿ ನೀನು ಈ ಪ್ರೆಸೆಂಟ್ ಒಳಗೆ ಇರಬೇಕಾಗುತ್ತೆ. ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂಥ ಭವಿಷ್ಯ ನಿಂದಾಗಬೇಕಾ, ಇಲ್ಲಿ ಇನ್ನು ಅದಕ್ಕಿಂತಲೂ ಹೆಚ್ಚು ಪ್ರಕಾಶಮಾನವಾಗಿ ಸುಡ್ತಾ ಹೋಗೋ ಈ ಒಂದು ವರ್ತಮಾನದೊಳಗೆ ಅನ್ನುವಂಥದ್ದು ಆ ಮಾತಿನ ಅರ್ಥ. ಹಾಗೆ ಈ ಕ್ಷಣದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಈ ಕ್ಷಣ ಮಾಡಿದೆ ಅಂತ ಹೇಳಿದ್ರೆ ಮುಂದಿನ ಕ್ಷಣ ತುಂಬ ಚೆನ್ನಾಗಿರೋದ್ರಲ್ಲಿ ಎರಡು ಮಾತಿಲ್ಲ.